ದೇವಭೂಮಿ ಪ್ರಯಾಗರಾಜ್ನಲ್ಲಿ ಮಹಾ ಕುಂಭಮೇಳ ಇವತ್ತಿಗೆ 31ನೇ ದಿನ. ಯಾತ್ರಿಗಳ ಸಂಖ್ಯೆ ಇನ್ನೂ ಕೂಡ ಸುನಾಮಿಯಂತೆ ಆಗಮಿಸ್ತಾ ಇದ್ದಾರೆ. ನೋಡಿ, 3 ಶಾಹಿ ಸ್ನಾನಗಳನ್ನ ಮುಗಿಸಿ ಆಗಿದೆ. ಒಂದು ಹುಣ್ಣಿಮೆ ಸ್ನಾನವನ್ನು ಕೂಡ ಮಹಾಕುಂಭಕ್ಕೆ ಬಂದಿರುವಂತ ಯಾತ್ರಿಕರು ಮುಗಿಸಿ ಆಗಿದೆ. ಆದ್ರೂ ಕೂಡ ಜನರ ಕ್ರೌಡ್ ಹೇಗಿದೆ ನೋಡಿ. ಇದು ಕಶ್ಯಪ ದ್ವಾರ. ಇದು ಕಶ್ಯಪ ದ್ವಾರದಿಂದ ಆಗಮಿಸ್ತಾ ಇರುವಂತ ಯಾತ್ರಿಕರು ನೋಡಿ, ಸಾವಿರಾರು ಅಲ್ಲ, ಇದು ಲಕ್ಷಾಂತರ ಅಲ್ಲ, ಇದು ಕೋಟಿ ಕೋಟಿ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಮಾಘ ಸ್ನಾನ ಮುಗ್ದಾಗಿದೆ ನಿನ್ನೆ. ಎಲ್ಲವೂ ಕೂಡ ಅಂದ್ರೆ ಮಾಘ ಹುಣ್ಣಿಮೆಯ ಸ್ನಾನ ಮುಗ್ದಾಗಿದೆ. ಅದರ ಜೊತೆಗೆ 3 ಶಾಹಿ ಸ್ನಾನಗಳು ಕೂಡ ಸಂಪೂರ್ಣವಾಗಿ ಮುಗಿದಿದ್ದಾವೆ. ಸಾಧು ಸಂತರುಗಳು ತಮ್ಮ ತಮ್ಮ ಮೂಲ ಸ್ಥಾನಗಳತ್ತ ಹೊರಟಿದ್ದಾರೆ, ಹೋಗಿ ಆಗಿದೆ. ಬಹುತೇಕ ಇವತ್ತಿನಿಂದ ಹೆಚ್ಚಿನ ಸಾಧು ಸಂತರು ಸನ್ಯಾಸಿಗಳು ಎಲ್ಲರೂ ಕೂಡ ಕಾಶಿ ಕಡೆಗೆ ಹೋಗ್ತಾರೆ. ಕಾಶಿಯಲ್ಲಿ 26ನೇ ತಾರೀಕು ಶಿವರಾತ್ರಿಯ ಏನು ಸಂಭ್ರಮ ಇದೆ, ಶಿವರಾತ್ರಿ ಅಮಾವಾಸ್ಯೆ, ಅವತ್ತು ಜನ ಅಲ್ಲಿ ಕಾಶಿಯಲ್ಲಿ ಸೇರ್ತಾರೆ. ಅದೆಲ್ಲದರ ಹೊರತಾಗಿಯೂ ಕೂಡ ಯಾತ್ರಿಕರ ಸಂಖ್ಯೆ ಇವತ್ತು ಹರಿತಾನೆ ಇದೆ, ಹರಿದು ಬರ್ತಾ ಇದೆ. ಪುಣ್ಯ ಸ್ನಾನಕ್ಕಾಗಿ ತ್ರಿವೇಣಿ ಸಂಗಮಕ್ಕೆ ಹೋಗುವಂತ ಯಾತ್ರಿಕರ ಸಂಖ್ಯೆ ಅದು ಸಾವಿರ ಸಂಖ್ಯೆ ಅಲ್ಲ, ಕೋಟಿ ಕೋಟಿ ಸಂಖ್ಯೆಯಲ್ಲಿದೆ. ಜೈ शंभू। हम शंभू किधर से आया? हम समनडी से आ रहे हैं। कैसा है महाकुंभ? महाकुंभ अच्छा है सा, बहुत बढ़िया है, बहुत अच्छा है सा। फुल खुश है? नहीं सब सुविधा है सा, सब सुविधा। कैसा व्यवस्था पूरा कैसा है? बढ़िया है, एकदम बढ़िया है। योगी जी बहुत बढ़िया व्यवस्था किए हैं। जय श्री राम। ತುಂಬಾ ಚೆನ್ನಾಗಿದೆ, ಬರೋದು ತುಂಬಾ ಸಂತೋಷ ಆಗಿದೆ. ಎಲ್ಲಿಂದ ಬಂದಿದ್ದೀರಿ? ಬೆಂಗಳೂರಿಂದ. ಈ ವ್ಯವಸ್ಥೆಗಳೆಲ್ಲ ಹೇಗಿದಾವೆ? ಚೆನ್ನಾಗಿದೆ. ಯಾವಾಗ ಬಂದ್ರಿ? ಇವತ್ತು ಬೆಳಗ್ಗೆ ಬಂದಿರೋದು. ಬರುವಾಗ ಏನ್ ಸಮಸ್ಯೆ ಆಗಿಲ್ಲ? ಎಷ್ಟು ಕಿಲೋಮೀಟರ್ ನಡೆದ್ರಿ? ಇಲ್ಲ, ಏನು ಸಮಸ್ಯೆ ಇಲ್ಲ. ಬರ್ರಿ ಮತ್ತೆ ತುಂಬಾ ಚೆನ್ನಾದ ವ್ಯವಸ್ಥೆನ ನಾವು ಕಾಣ್ತಾ ಇದ್ದೀವಿ. ಈ ಒಂದು ಕುಂಭಮೇಳದಲ್ಲಿ ಯೋಗಿಯವರ ಒಂದು ಸಾಧನೆ ಅದ್ಭುತ. ಇಲ್ಲಿನ ವ್ಯವಸ್ಥೆಗಳನ್ನು ನೋಡಿದ್ರೆ ಇಂಥ ಒಂದು ಕುಂಭಮೇಳ ಅಥವಾ ಜನಸಂಖ್ಯೆ ಸೇರಿದ್ದು ಜಗತ್ತಿನ ಯಾವ ಒಂದು ಕ್ಷೇತ್ರದಲ್ಲಿ ಕೂಡ ಇರಲಿಕ್ಕಿಲ್ಲ. ಅದು ಸಾಧ್ಯವಾಗಿದ್ದು ನಮ್ಮ ಭಾರತ ದೇಶದಲ್ಲಿ ಮಾತ್ರ. ಅದಕ್ಕೆ ನಮ್ಮ ಜನರ ಸಹಕಾರ ಕೂಡ ತುಂಬಾ ಚೆನ್ನಾಗಿದೆ. ಡೇ 1 ನಿಂದ ಇಲ್ಲಿವರೆಗೂ ಕೂಡ ಆ ಜನರ ಕ್ರೌಡ್ ಹಂಗೆ ಇದೆ. ಇದನ್ನೆಲ್ಲ ನೋಡಿದಾಗ ಸನಾತನದ ಶಕ್ತಿ ಏನು ಅಂತ ಹೇಳಿ ಗೊತ್ತಾಗುತ್ತೆ ನೋಡಿ. ಸನಾತನ ಅಂದ್ರೆ ಜಗತ್ತಿನಲ್ಲಿ ಸನಾತನ ಅಂದ್ರೆ ಅದೊಂದು ಧರ್ಮ ಅಲ್ಲ, ಅದೊಂದು ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಧರ್ಮ ಯಾವುದಂದ್ರೆ ಅದು ಹಿಂದೂ ಧರ್ಮ. ಅತ್ಯಂತ ಪುರಾತನವಾದ ಧರ್ಮ ಅಂದ್ರೆ ಯಾವುದು? ಹಿಂದೂ ಧರ್ಮ. ಇದಕ್ಕೆ ಸುಮಾರು 10,000 ವರ್ಷಗಳ ಇತಿಹಾಸ ಕೂಡ ನಾವು ಕಾಣಬಹುದು. ಜಗತ್ತಿನಲ್ಲಿ ಶ್ರೇಷ್ಠವಾದಂತಹ ಧರ್ಮ ಹಿಂದೂ ಧರ್ಮ. ನಾವು ಸಹನೆಗೆ, ತಾಳ್ಮೆಗೆ ಹೆಸರುವಾಸಿಯಾಗಿರ್ತವ್ರು. ಜಗತ್ತಿನಲ್ಲಿ ಯಾವ ಧರ್ಮ ಕೂಡ ಶಾಂತತೆಗೆ ಹೆಸರುವಾಸಿಯಾಗಿರ್ತಕ್ಕಂಥ ಧರ್ಮ ಅಲ್ಲ. ನಾವು ಯಾವುದೂ ಕೂಡ ಹಿಂಸೆಗೆ ಪ್ರಚೋದನೆ ಮಾಡೋದಿಲ್ಲ. ಇಷ್ಟೆಲ್ಲ ಆದ್ರೂ ಕೂಡ ಯಾವುದೇ ಸಾವು ನೋವುಗಳು ಇಲ್ಲಿ ಸಂಭವಿಸಲ್ಲ ಅನ್ನೋದು ತುಂಬಾ ಖುಷಿಯಾದ. ಕೋಟಿ ಜನ ಹಿಂದೂಗಳೆಲ್ಲ ಒಟ್ಟಿಗಿದ್ರೆ ಅದು ಭಾರತ ಹೆಂಗಿರುತ್ತೆ ಅನ್ನೋದಕ್ಕೆ ಮಹಾಕುಂಭ ಸಾಕ್ಷಿ ಅಲ್ವಾ ಇದು? ಖಂಡಿತವಾಗಲೂ ತುಂಬಾ ಶ್ರೇಷ್ಠವಾದ ನಮ್ಮ ಸನಾತನ ಧರ್ಮ. ನಿಮ್ಗೆಲ್ಲ ಬಹಳ ಖುಷಿ ಆಯ್ತು. ನಿಮ್ಗೆ 144 ವರ್ಷಕ್ಕೆ ಮುಂದಿನ 3 ಪೀಳಿಗೆ ನೋಡ್ಲಿಕ್ಕೆ ಆಗೋದಿಲ್ಲ. ನೀವೆಲ್ಲ ಬಂದು ಇಲ್ಲೆಲ್ಲ ಸ್ನಾನ ಮಾಡ್ತಾ ಇದೀರಿ, ಏನನ್ಸುತ್ತೆ? ನಮಗೆ ತುಂಬಾ ಧನ್ಯವಾದಗಳು ಅನಿಸ್ತದೆ. ತುಂಬಾ ಆಶ್ಚರ್ಯ. ಇದೊಂದು ಕುಂಭಮೇಳ ಒಂದು ದೊಡ್ಡ ಪ್ರಮಾಣ ಮಾಡಿದ್ದಕ್ಕೆ ಅದು ಧನ್ಯವಾದಗಳು ಅವ್ರಿಗೆ. ಮೋದಿ ರಿಪಬ್ಲಿಕ್ ಕನ್ನಡ ಡೇ 1 ನಿಂದ ಇಲ್ಲೇ ಇದೆ. ಕನ್ನಡಿಗರು ಎಷ್ಟೇ ಜನ ಬಂದ್ರು ಕೂಡ ಅವರಿಗೆ ಒಂದು ಮಾಹಿತಿ ಕೊಡೋದ್ರಿಂದ ಹಿಡಿದು ಡೇ 1 ನಿಂದ ಮಾಹಿತಿಯನ್ನ ಜನರಿಗೆ ತಿಳಿಸ್ತಾ ಇದೆ. ಇಲ್ಲಿ ಏನಾಗ್ತಿದೆ ಅಂತ ಏನ್ ಹೇಳ್ತೀರಿ? ತಮಗೂ ಕೂಡ ತುಂಬ ಹೃದಯ ಧನ್ಯವಾದಗಳು. ರಿಪಬ್ಲಿಕ್ ಕನ್ನಡ ಎಷ್ಟು ಒಳ್ಳೆಯ ಸರ್ವಿಸ್ ಕೊಡ್ತಾ ಇದೆ ಅಂದ್ರೆ, ಕರ್ನಾಟಕದಲ್ಲಿ ಯಾವುದೇ ಒಂದು ಚಾನೆಲ್ ಕೂಡ ಇಂಥ ಒಂದು ಸರ್ವಿಸ್ ಕೊಡ್ತಾ ಇಲ್ಲ. ಈ ಸುಮಾರು 40 ದಿನಗಳ ಕುಂಭಮೇಳದಲ್ಲಿ ದಿನಾಲೂ ತಂದು ಸೇವೆ ಕೊಡ್ತಾ ಇದ್ದಾರೆ. ಹಾಗೂ ನಮ್ಮ ಕರ್ನಾಟಕದ ಜನತೆಗೆ ಸಹಕಾರ ಕೂಡ ಕೊಡ್ತಾ ಇದ್ದಾರೆ. ಕರ್ನಾಟಕ ಈ ಒಂದು ಇದರ ಪೂರ್ವಕವಾಗಿ ಯೋಗಿ ಆದಿತ್ಯನಾಥ್ ಅವರಿಗೂ ಕೂಡ ನಾವು ತುಂಬ ಹೃದಯ ಧನ್ಯವಾದ ಹೇಳೋಣ. ಹಾಗೂ ನಿಮ್ಮ ರಿಪಬ್ಲಿಕ್ ಟಿವಿ ಕನ್ನಡಕ್ಕೂ ಅತ್ಯಂತ ಶುಭವಾಗಲಿ. ಕರ್ನಾಟಕದ ನಂಬರ್ 1 ಚಾನೆಲ್ ತಮ್ಮದಾಗಲಿ ಎಂದು ಈ ಮೂಲಕ ತಮಗೆ ಒಂದ್ಸಲ ಕೈ ಮೇಲೆತ್ತಿ ಹರ ಹರ ಗಂಗೆ, ಜೈ ಶ್ರೀರಾಮ್, ಜೈ. ನೋಡಿ, ಇದು ಯಾತ್ರಿಕರು ಇವತ್ತು ಕೂಡ 31ನೇ ದಿನವೂ ಕೂಡ ಯಾತ್ರಿಕರ ಸುನಾಮಿಯಲ್ಲಿ ಕನ್ನಡಿಗರು ಹೇಳಿದಂತ ಮಾತು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ಪ್ರಯಾಗ್ರಾಜ್ನಿಂದ ರಂಜಿತ್ ಶ್ರೀಯಾರ್. ನಮಸ್ಕಾರ. ದೇವಭೂಮಿ ಪ್ರಯಾಗರಾಜ್ನಲ್ಲಿ ಮಹಾ ಕುಂಭಮೇಳ ಇವತ್ತಿಗೆ 31ನೇ ದಿನ. ಯಾತ್ರಿಗಳ ಸಂಖ್ಯೆ ಇನ್ನೂ ಕೂಡ ಸುನಾಮಿಯಂತೆ ಆಗಮಿಸ್ತಾ ಇದ್ದಾರೆ. ನೋಡಿ, 3 ಶಾಹಿ ಸ್ನಾನಗಳನ್ನ ಮುಗಿಸಿ ಆಗಿದೆ. ಒಂದು ಹುಣ್ಣಿಮೆ ಸ್ನಾನವನ್ನು ಕೂಡ ಮಹಾಕುಂಭಕ್ಕೆ ಬಂದಿರುವಂತ ಯಾತ್ರಿಕರು ಮುಗಿಸಿ ಆಗಿದೆ. ಆದ್ರೂ ಕೂಡ ಜನರ ಕ್ರೌಡ್ ಹೇಗಿದೆ ನೋಡಿ. ಇದು ಕಶ್ಯಪ ದ್ವಾರ. ಇದು ಕಶ್ಯಪ ದ್ವಾರದಿಂದ ಆಗಮಿಸ್ತಾ ಇರುವಂತ ಯಾತ್ರಿಕರು ನೋಡಿ, ಸಾವಿರಾರು ಅಲ್ಲ, ಇದು ಲಕ್ಷಾಂತರ ಅಲ್ಲ, ಇದು ಕೋಟಿ ಕೋಟಿ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಮಾಘ ಸ್ನಾನ ಮುಗ್ದಾಗಿದೆ ನಿನ್ನೆ.
ಎಲ್ಲವೂ ಕೂಡ ಅಂದ್ರೆ ಮಾಘ ಹುಣ್ಣಿಮೆಯ ಸ್ನಾನ ಮುಗಿದಾಗಿದೆ. ಅದರ ಜೊತೆಗೆ ಆ 3 ಶಾಹಿ ಸ್ನಾನಗಳು ಕೂಡ ಸಂಪೂರ್ಣವಾಗಿ ಮುಗಿದಿದ್ದಾವೆ. ಸಾಧು ಸಂತರುಗಳು ತಮ್ಮ ತಮ್ಮ ಮೂಲ ಸ್ಥಾನಗಳತ್ತ ಹೊರಟಿದ್ದಾರೆ, ಹೋಗಿ ಆಗಿದೆ. ಬಹುತೇಕ ಇವತ್ತಿನಿಂದ ಹೆಚ್ಚಿನ ಸಾಧು ಸಂತರು ಸನ್ಯಾಸಿಗಳು ಎಲ್ಲರೂ ಕೂಡ ಕಾಶಿ ಕಡೆಗೆ ಹೋಗ್ತಾರೆ. ಕಾಶಿಯಲ್ಲಿ 26ನೇ ತಾರೀಕು ಶಿವರಾತ್ರಿಯ ಏನು ಸಂಭ್ರಮ ಇದೆ, ಶಿವರಾತ್ರಿ ಅಮಾವಾಸ್ಯೆ, ಅವತ್ತು ಜನ ಅಲ್ಲಿ ಕಾಶಿಯಲ್ಲಿ ಸೇರ್ತಾರೆ. ಅದೆಲ್ಲದರ ಹೊರತಾಗಿಯೂ ಕೂಡ ಯಾತ್ರಿಕರ ಸಂಖ್ಯೆ ಇವತ್ತು ಹರಿತಾನೆ ಇದೆ, ಹರಿದು ಬರ್ತಾ ಇದೆ. ಪುಣ್ಯ ಸ್ನಾನಕ್ಕಾಗಿ ತ್ರಿವೇಣಿ ಸಂಗಮಕ್ಕೆ ಹೋಗುವಂತ ಯಾತ್ರಿಕರ ಸಂಖ್ಯೆ ಅದು ಸಾವಿರ ಸಂಖ್ಯೆ ಅಲ್ಲ, ಕೋಟಿ ಸಂಖ್ಯೆಯಲ್ಲಿದೆ. ಜೈ ಶಂಭು. हम जय शंभू। किधर से आया? हम समनडी से आ रहे हैं। कैसा है महाकुंभ? महाकुंभ अच्छा है ऐसा, बहुत बढ़िया है, बहुत अच्छा है ऐसा। फुल खुश है? नहीं सब सुविधा है ऐसा, सब सुविधा है। कैसा है? व्यवस्था पूरा कैसा है? बढ़िया है, एकदम बढ़िया है। योगी जी बहुत बढ़िया व्यवस्था किए हैं। जय श्री राम। ತುಂಬಾ ಚೆನ್ನಾಗಿದೆ, ಬರೋದು ತುಂಬಾ ಸಂತೋಷ ಆಗಿದೆ. ಎಲ್ಲಿಂದ ಬಂದಿದ್ದೀರಿ? ಬೆಂಗಳೂರಿಂದ. ಈ ವ್ಯವಸ್ಥೆಗಳೆಲ್ಲ ಹೇಗಿದಾವೆ? ಚೆನ್ನಾಗಿದೆ. ಯಾವಾಗ ಬಂದ್ರಿ? ಇವತ್ತು ಬೆಳಗ್ಗೆ ಬಂದಿರೋದು. ಬರುವಾಗ ಏನ್ ಸಮಸ್ಯೆ ಆಗಿಲ್ಲ? ಎಷ್ಟು ಕಿಲೋಮೀಟರ್ ನಡೆದ್ರಿ? ಇಲ್ಲ, ಏನು ಸಮಸ್ಯೆ ಇಲ್ಲ. ಬರ್ರಿ ಮತ್ತೆ ತುಂಬಾ ಚೆನ್ನಾದ ವ್ಯವಸ್ಥೆನ ನಾವು ಕಾಣ್ತಾ ಇದ್ದೀವಿ ಈ ಒಂದು ಕುಂಭಮೇಳದಲ್ಲಿ. ಯೋಗಿಯವರ ಒಂದು ಸಾಧನೆ ಅದ್ಭುತ. ಇಲ್ಲಿನ ವ್ಯವಸ್ಥೆಗಳನ್ನು ನೋಡಿದ್ರೆ ಇಂಥ ಒಂದು ಕುಂಭಮೇಳ ಅಥವಾ ಜನಸಂಖ್ಯೆ ಸೇರಿದ್ದು ಜಗತ್ತಿನ ಯಾವ ಒಂದು ಕ್ಷೇತ್ರದಲ್ಲಿ ಕೂಡ ಇರಲಿಕ್ಕಿಲ್ಲ. ಅದು ಸಾಧ್ಯವಾಗಿದ್ದು ನಮ್ಮ ಭಾರತ ದೇಶದಲ್ಲಿ ಮಾತ್ರ. ಅದಕ್ಕೆ ನಮ್ಮ ಜನರ ಸಹಕಾರ ಕೂಡ ತುಂಬಾ ಚೆನ್ನಾಗಿದೆ. ಡೇ 1 ನಿಂದ ಇಲ್ಲಿವರೆಗೂ ಕೂಡ ಆ ಜನರ ಕ್ರೌಡ್ ಹಂಗೆ ಇದೆ. ಇದನ್ನೆಲ್ಲ ನೋಡಿದಾಗ ಸನಾತನದ ಶಕ್ತಿ ಏನು ಅಂತ ಹೇಳಿ ಗೊತ್ತಾಗುತ್ತೆ ನೋಡಿ. ಸನಾತನ ಅಂದ್ರೆ ಜಗತ್ತಿನಲ್ಲಿ ಸನಾತನ ಅಂದ್ರೆ ಅದೊಂದು ಧರ್ಮ ಅಲ್ಲ, ಅದೊಂದು ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಧರ್ಮ ಯಾವುದಂದ್ರೆ ಅದು ಹಿಂದೂ ಧರ್ಮ. ಅತ್ಯಂತ ಪುರಾತನವಾದ ಧರ್ಮ ಅಂದ್ರೆ ಯಾವುದು? ಹಿಂದೂ ಧರ್ಮ. ಇದಕ್ಕೆ ಸುಮಾರು 10,000 ವರ್ಷಗಳ ಇತಿಹಾಸ ಕೂಡ ನಾವು ಕಾಣಬಹುದು. ಜಗತ್ತಿನಲ್ಲಿ ಶ್ರೇಷ್ಠವಾದಂತಹ ಧರ್ಮ ಹಿಂದೂ ಧರ್ಮ. ನಾವು ಸಹನೆಗೆ ತಾಳ್ಮೆಗೆ ಹೆಸರುವಾಸಿಯಾಗಿರ್ತವ್ರು. ಜಗತ್ತಿನಲ್ಲಿ ಯಾವ ಧರ್ಮ ಕೂಡ ಶಾಂತತೆಗೆ ಹೆಸರುವಾಸಿಯಾಗಿರ್ತಕ್ಕಂಥ ಧರ್ಮ ಅಲ್ಲ. ನಾವು ಯಾವುದೂ ಕೂಡ ಹಿಂಸೆಗೆ ಪ್ರಚೋದನೆ ಮಾಡೋದಿಲ್ಲ. ಇಷ್ಟೆಲ್ಲ ಆದ್ರೂ ಕೂಡ ಯಾವುದೇ ಸಾವು ನೋವುಗಳು ಇಲ್ಲಿ ಸಂಭವಿಸಲ್ಲ. ತುಂಬಾ ಖುಷಿಯಾದ ಕೋಟಿ ಜನ ಹಿಂದೂಗಳೆಲ್ಲ ಒಟ್ಟಿಗಿದ್ರೆ ಅದು ಭಾರತ ಹೆಂಗಿರುತ್ತೆ ಅನ್ನೋದಕ್ಕೆ ಮಹಾಕುಂಭ ಸಾಕ್ಷಿ ಅಲ್ವಾ ಇದು? ಖಂಡಿತವಾಗಲೂ ತುಂಬಾ ಶ್ರೇಷ್ಠವಾದ ನಮ್ಮ ಸನಾತನ ಧರ್ಮ. ನಿಮ್ಗೆಲ್ಲ ಬಹಳ ಖುಷಿ ಆಯ್ತು. ನಿಮ್ಗೆ 144 ವರ್ಷಕ್ಕೆ ಮುಂದಿನ 3 ಪೀಳಿಗೆ ನೋಡ್ಲಿಕ್ಕೆ ಆಗೋದಿಲ್ಲ. ನೀವೆಲ್ಲ ಬಂದು ಇಲ್ಲೆಲ್ಲ ಸ್ನಾನ ಮಾಡ್ತಾ ಇದೀರಿ, ಏನನ್ಸುತ್ತೆ? ನಮಗೆ ತುಂಬಾ ಧನ್ಯವಾದಗಳು ಅನಿಸ್ತದೆ. ತುಂಬಾ ಆಶ್ಚರ್ಯ. ಇದೊಂದು ಕುಂಭಮೇಳ ಒಂದು ದೊಡ್ಡ ಪ್ರಮಾಣ ಮಾಡಿದ್ದಕ್ಕೆ ಅದು ಧನ್ಯವಾದಗಳು ಅವ್ರಿಗೆ. ಮೋದಿ ರಿಪಬ್ಲಿಕ್ ಕನ್ನಡ ಡೇ 1 ನಿಂದ ಇಲ್ಲೇ ಇದೆ. ಕನ್ನಡಿಗರು ಎಷ್ಟೇ ಜನ ಬಂದ್ರು ಕೂಡ ಅವರಿಗೆ ಒಂದು ಮಾಹಿತಿ ಕೊಡೋದ್ರಿಂದ ಹಿಡಿದು ಡೇ 1 ನಿಂದ ಮಾಹಿತಿಯನ್ನ ಜನರಿಗೆ ತಿಳಿಸ್ತಾ ಇದೆ. ಇಲ್ಲಿ ಏನಾಗ್ತಿದೆ ಅಂತ ಏನ್ ಹೇಳ್ತೀರಿ? ತಮಗೂ ಕೂಡ ತುಂಬ ಹೃದಯ ಧನ್ಯವಾದಗಳು. ರಿಪಬ್ಲಿಕ್ ಕನ್ನಡ ಎಷ್ಟು ಒಳ್ಳೆಯ ಸರ್ವಿಸ್ ಕೊಡ್ತಾ ಇದೆ ಅಂದ್ರೆ ಕರ್ನಾಟಕದಲ್ಲಿ ಯಾವುದೇ ಒಂದು ಚಾನೆಲ್ ಕೂಡ ಇಂಥ ಒಂದು ಸರ್ವಿಸ್ ಕೊಡ್ತಾ ಇಲ್ಲ. ಈ ಸುಮಾರು 40 ದಿನಗಳ ಕುಂಭಮೇಳದಲ್ಲಿ ದಿನಾಲೂ ತಂದು ಸೇವೆ ಕೊಡ್ತಾ ಇದ್ದಾರೆ. ಹಾಗೂ ನಮ್ಮ ಕರ್ನಾಟಕದ ಜನತೆಗೆ ಸಹಕಾರ ಕೂಡ ಕೊಡ್ತಾ ಇದ್ದಾರೆ. ಕರ್ನಾಟಕ ಇದರ ಪೂರ್ವಕವಾಗಿ ಯೋಗಿ ಆದಿತ್ಯನಾಥ್ ಅವರಿಗೂ ಕೂಡ ನಾವು ತುಂಬ ಹೃದಯ ಧನ್ಯವಾದ ಹೇಳೋಣ. ಹಾಗೂ ನಿಮ್ಮ ರಿಪಬ್ಲಿಕ್ ಟಿವಿ ಕನ್ನಡಕ್ಕೂ ಅತ್ಯಂತ ಶುಭವಾಗಲಿ. ಕರ್ನಾಟಕದ ನಂಬರ್ 1 ಚಾನೆಲ್ ತಮ್ಮದಾಗಲಿ ಎಂದು ಈ ಮೂಲಕ ತಮಗೆ ಒಂದ್ಸಲ ಕೈ ಮೇಲೆತ್ತಿ ಹರ ಹರ ಗಂಗೆ, ಜೈ ಶ್ರೀರಾಮ್, ಜೈ ರಾಮ್, ಜೈ. ನೋಡಿ, ಇದು ಯಾತ್ರಿಕರು ಇವತ್ತು ಕೂಡ 31ನೇ ದಿನವೂ ಕೂಡ ಯಾತ್ರಿಕರ ಸುನಾಮಿಯಲ್ಲಿ ಕನ್ನಡಿಗರು ಹೇಳಿದಂತ ಮಾತು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ಪ್ರಯಾಗ್ರಾಜ್ನಿಂದ ರಂಜಿತ್ ಶ್ರೀಯಾರ್. ನಮಸ್ಕಾರ. ದೇವಭೂಮಿ ಪ್ರಯಾಗ್ರಾಜ್ನಲ್ಲಿ ಮಹಾ ಕುಂಭಮೇಳ ಇವತ್ತಿಗೆ 31ನೇ ದಿನ. ಯಾತ್ರಿಗಳ ಸಂಖ್ಯೆ ಇನ್ನೂ ಕೂಡ ಸುನಾಮಿಯಂತೆ ಆಗಮಿಸ್ತಾ ಇದ್ದಾರೆ. ನೋಡಿ, 3 ಶಾಹಿ ಸ್ನಾನಗಳನ್ನ ಮುಗಿಸಿ ಆಗಿದೆ. ಒಂದು ಹುಣ್ಣಿಮೆ ಸ್ನಾನವನ್ನು ಕೂಡ ಮಹಾಕುಂಭಕ್ಕೆ ಬಂದಿರುವಂತ ಯಾತ್ರಿಕರು ಮುಗಿಸಿ ಆಗಿದೆ. ಆದ್ರೂ ಕೂಡ ಜನರ ಕ್ರೌಡ್ ಹೇಗಿದೆ ನೋಡಿ. ಇದು ಕಶ್ಯಪ ದ್ವಾರ. ಇದು ಕಶ್ಯಪ ದ್ವಾರದಿಂದ ಆಗಮಿಸ್ತಾ ಇರುವಂತ ಯಾತ್ರಿಕರು ನೋಡಿ, ಸಾವಿರಾರಲ್ಲ ಇದು, ಲಕ್ಷಾಂತರ ಅಲ್ಲ ಇದು, ಕೋಟಿ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಮಾಘ ಸ್ನಾನ ಮುಗ್ದಾಗಿದೆ ನಿನ್ನೆ. ಎಲ್ಲವೂ ಕೂಡ ಅಂದ್ರೆ ಮಾಘ ಹುಣ್ಣಿಮೆಯ ಸ್ನಾನ ಮುಗ್ದಾಗಿದೆ. ಅದರ ಜೊತೆಗೆ 3 ಶಾಹಿ ಸ್ನಾನಗಳು ಕೂಡ ಸಂಪೂರ್ಣವಾಗಿ ಮುಗಿದಿದ್ದಾವೆ. ಸಾಧು ಸಂತರುಗಳು ತಮ್ಮ ತಮ್ಮ ಮೂಲ ಸ್ಥಾನಗಳತ್ತ ಹೊರಟಿದ್ದಾರೆ, ಹೋಗಿ ಆಗಿದೆ. ಬಹುತೇಕ ಇವತ್ತಿನಿಂದ ಹೆಚ್ಚಿನ ಸಾಧು ಸಂತರು ಸನ್ಯಾಸಿಗಳು ಎಲ್ಲರೂ ಕೂಡ ಕಾಶಿ ಕಡೆಗೆ ಹೋಗ್ತಾರೆ. ಕಾಶಿಯಲ್ಲಿ 26ನೇ ತಾರೀಕು ಶಿವರಾತ್ರಿಯ ಏನು ಸಂಭ್ರಮ ಇದೆ, ಶಿವರಾತ್ರಿ ಅಮಾವಾಸ್ಯೆ, ಅವತ್ತು ಜನ ಅಲ್ಲಿ ಕಾಶಿಯಲ್ಲಿ ಸೇರ್ತಾರೆ.
ಅದೆಲ್ಲದರ ಹೊರತಾಗಿಯೂ ಕೂಡ ಯಾತ್ರಿಕರ ಸಂಖ್ಯೆ ಇವತ್ತು ಹರಿದು ಬರ್ತಾ ಇದೆ. ಪುಣ್ಯ ಸ್ನಾನಕ್ಕಾಗಿ ತ್ರಿವೇಣಿ ಸಂಗಮಕ್ಕೆ ಹೋಗುವಂತ ಯಾತ್ರಿಕರ ಸಂಖ್ಯೆ ಅದು ಸಾವಿರ ಸಂಖ್ಯೆ ಅಲ್ಲ, ಕೋಟಿ ಸಂಖ್ಯೆಯಲ್ಲಿದೆ. ಜೈ ಶಂಭು. हम जय शंभू। किधर से आया? हम समनडी से आ रहे हैं। कैसा है माकुम? माकुम अच्छा है सा, बहुत बढ़िया है, बहुत अच्छा है सा। फुल खुश है? नहीं सब सुविधा है सा, सब सुविधा है। कैसा है? व्यवस्था पूरा कैसा है? बढ़िया है, एकदम बढ़िया है। योगी जी बहुत बढ़िया व्यवस्था किए हैं। जय श्री राम। ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಬರೋದು ತುಂಬಾ ಸಂತೋಷ ಆಗಿದೆ. ಎಲ್ಲಿಂದ ಬಂದಿದ್ದೀರಿ? ಬೆಂಗಳೂರಿಂದ. ಬೆಂಗಳೂರಿಂದ. ಈ ವ್ಯವಸ್ಥೆಗಳೆಲ್ಲ ಹೇಗಿದಾವೆ? ಚೆನ್ನಾಗಿದೆ. ಯಾವಾಗ ಬಂದ್ರಿ? ಇವತ್ತು ಬೆಳಗ್ಗೆ ಬಂದಿರೋದು. ಬರುವಾಗ ಏನ್ ಸಮಸ್ಯೆ ಆಗಿಲ್ಲ? ಕಿಲೋಮೀಟರ್ ನಡೆದ್ರಿ? ಇಲ್ಲ, ಏನು ಸಮಸ್ಯೆ ಇಲ್ಲ, ಏನು ಸಮಸ್ಯೆ ಇಲ್ಲ. ಬರ್ರಿ ಮತ್ತೆ ತುಂಬಾ ಚೆನ್ನಾದ ವ್ಯವಸ್ಥೆನ ನಾವು ಕಾಣ್ತಾ ಇದ್ದೀವಿ ಈ ಒಂದು ಕುಂಭಮೇಳದಲ್ಲಿ. ಯೋಗಿಯವರ ಒಂದು ಸಾಧನೆ ಅದ್ಭುತ. ಇಲ್ಲಿನ ವ್ಯವಸ್ಥೆಗಳನ್ನು ನೋಡಿದ್ರೆ ಇಂಥ ಒಂದು ಕುಂಭಮೇಳ ಅಥವಾ ಜನಸಂಖ್ಯೆ ಸೇರಿದ್ದು ಜಗತ್ತಿನ ಯಾವ ಒಂದು ಕ್ಷೇತ್ರದಲ್ಲಿ ಕೂಡ ಇರಲಿಕ್ಕಿಲ್ಲ. ಅದು ಸಾಧ್ಯವಾಗಿದ್ದು ನಮ್ಮ ಭಾರತ ದೇಶದಲ್ಲಿ ಮಾತ್ರ. ಅದಕ್ಕೆ ನಮ್ಮ ಜನರ ಸಹಕಾರ ಕೂಡ ತುಂಬಾ ಚೆನ್ನಾಗಿದೆ. ಡೇ 1 ಇಂದ ಇಲ್ಲಿವರೆಗೂ ಕೂಡ ಆ ಜನರ ಕ್ರೌಡ್ ಹಂಗೆ ಇದೆ. ಇದನ್ನೆಲ್ಲ ನೋಡಿದಾಗ ಸನಾತನದ ಶಕ್ತಿ ಏನು ಅಂತ ಹೇಳಿ ಗೊತ್ತಾಗುತ್ತೆ ನೋಡಿ. ಸನಾತನ ಅಂದ್ರೆ ಜಗತ್ತಿನಲ್ಲಿ ಸನಾತನ ಅಂದ್ರೆ ಅದೊಂದು ಧರ್ಮ ಅಲ್ಲ, ಅದೊಂದು ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಧರ್ಮ ಯಾವುದಂದ್ರೆ ಅದು ಹಿಂದೂ ಧರ್ಮ. ಅತ್ಯಂತ ಪುರಾತನವಾದ ಧರ್ಮ ಅಂದ್ರೆ ಯಾವುದು? ಹಿಂದೂ ಧರ್ಮ. ಇದಕ್ಕೆ ಸುಮಾರು 10,000 ವರ್ಷಗಳ ಇತಿಹಾಸ ಕೂಡ ನಾವು ಕಾಣಬಹುದು. ಜಗತ್ತಿನಲ್ಲಿ ಶ್ರೇಷ್ಠವಾದಂತಹ ಧರ್ಮ ಹಿಂದೂ ಧರ್ಮ. ನಾವು ಸಹನೆಗೆ, ತಾಳ್ಮೆಗೆ ಹೆಸರುವಾಸಿಯಾಗಿರ್ತವ್ರು. ಜಗತ್ತಿನಲ್ಲಿ ಯಾವ ಧರ್ಮ ಕೂಡ ಶಾಂತತೆಗೆ ಹೆಸರುವಾಸಿಯಾಗಿರ್ತಕ್ಕಂಥ ಧರ್ಮ ಅಲ್ಲ. ನಾವು ಯಾವುದೂ ಕೂಡ ಹಿಂಸೆಗೆ ಪ್ರಚೋದನೆ ಮಾಡೋದಿಲ್ಲ. ಇಷ್ಟೆಲ್ಲ ಆದ್ರೂ ಕೂಡ ಯಾವುದೇ ಸಾವು ನೋವುಗಳು ಇಲ್ಲಿ ಸಂಭವಿಸಲು ತುಂಬಾ ಖುಷಿಯಾದ. ಕೋಟಿ ಜನ ಹಿಂದೂಗಳೆಲ್ಲ ಒಟ್ಟಿಗಿದ್ರೆ ಅದು ಭಾರತ ಹೆಂಗಿರುತ್ತೆ ಅನ್ನೋದಕ್ಕೆ ಮಹಾಕುಂಭ ಸಾಕ್ಷಿ ಅಲ್ವಾ ಇದು? ಖಂಡಿತವಾಗಲೂ ತುಂಬಾ ಶ್ರೇಷ್ಠವಾದ ನಮ್ಮ ಸನಾತನ ಧರ್ಮ. ನಿಮ್ಗೆಲ್ಲ ಬಹಳ ಖುಷಿ ಆಯ್ತು. ನಿಮ್ಗೆ 144 ವರ್ಷಕ್ಕೆ ಮುಂದಿನ 3 ಪೀಳಿಗೆ ನೋಡ್ಲಿಕ್ಕೆ ಆಗೋದಿಲ್ಲ. ನೀವೆಲ್ಲ ಬಂದು ಇಲ್ಲೆಲ್ಲ ಸ್ನಾನ ಮಾಡ್ತಾ ಇದೀರಿ, ಏನನ್ಸುತ್ತೆ? ನಮಗೆ ತುಂಬಾ ಧನ್ಯವಾದಗಳು ಅನಿಸ್ತದೆ. ತುಂಬಾ ಆಶ್ಚರ್ಯ. ಇದೊಂದು ಕುಂಭಮೇಳ ಒಂದು ದೊಡ್ಡ ಪ್ರಮಾಣ ಮಾಡಿದ್ದಕ್ಕೆ ಅದು ಧನ್ಯವಾದಗಳು ಅವ್ರಿಗೆ. ಮೋದಿ ರಿಪಬ್ಲಿಕ್ ಕನ್ನಡ ಡೇ 1 ಇಂದ ಇಲ್ಲೇ ಇದೆ. ಕನ್ನಡಿಗರು ಎಷ್ಟೇ ಜನ ಬಂದ್ರು ಕೂಡ ಅವರಿಗೆ ಒಂದು ಮಾಹಿತಿ ಕೊಡೋದ್ರಿಂದ ಹಿಡಿದು ಡೇ 1 ಇಂದ ಮಾಹಿತಿಯನ್ನ ಜನರಿಗೆ ತಿಳಿಸ್ತಾ ಇದೆ. ಇಲ್ಲಿ ಏನಾಗ್ತಿದೆ ಅಂತ ಏನ್ ಹೇಳ್ತೀರಿ? ತಮಗೂ ಕೂಡ ತುಂಬ ಹೃದಯ ಧನ್ಯವಾದ. ರಿಪಬ್ಲಿಕ್ ಕನ್ನಡ ಎಷ್ಟು ಒಳ್ಳೆಯ ಸರ್ವಿಸ್ ಕೊಡ್ತಾ ಇದೆ ಅಂದ್ರೆ ಕರ್ನಾಟಕದಲ್ಲಿ ಯಾವುದೇ ಒಂದು ಚಾನೆಲ್ ಕೂಡ ಇಂಥ ಒಂದು ಸರ್ವಿಸ್ ಕೊಡ್ತಾ ಇಲ್ಲ. ಈ ಸುಮಾರು 40 ದಿನಗಳ ಕುಂಭಮೇಳದಲ್ಲಿ ದಿನಾಲೂ ತಂದು ಸೇವೆ ಕೊಡ್ತಾ ಇದ್ದಾರೆ. ಹಾಗೂ ನಮ್ಮ ಕರ್ನಾಟಕದ ಜನತೆಗೆ ಸಹಕಾರ ಕೂಡ ಕೊಡ್ತಾ ಇದ್ದಾರೆ. ಕರ್ನಾಟಕ ಈ ಒಂದು ಇದರ ಪೂರ್ವಕವಾಗಿ ಯೋಗಿ ಆದಿತ್ಯನಾಥ್ ಅವರು ಕೂಡ ನಾವು ತುಂಬ ಹೃದಯ ಧನ್ಯವಾದ ಹೇಳೋಣ. ಹಾಗೂ ನಿಮ್ಮ ರಿಪಬ್ಲಿಕ್ ಟಿವಿ ಕನ್ನಡಕ್ಕೂ ಅತ್ಯಂತ ಶುಭವಾಗಲಿ. ಕರ್ನಾಟಕದ ನಂಬರ್ 1 ಚಾನೆಲ್ ತಮ್ಮದಾಗಲಿ ಎಂದು ಈ ಮೂಲಕ ತಮಗೆ ಒಂದ್ಸಲ ಕೈ ಮೇಲೆತ್ತಿ ಹರ ಹರ ಗಂಗೆ. ಜೈ ಶ್ರೀರಾಮ್, ಜೈ ರಾಮ್, ಜೈ. ನೋಡಿ, ಇದು ಯಾತ್ರಿಕರು ಇವತ್ತು ಕೂಡ 31ನೇ ದಿನವೂ ಕೂಡ ಯಾತ್ರಿಕರ ಸುನಾಮಿಯಲ್ಲಿ ಕನ್ನಡಿಗರು ಹೇಳಿದಂತ ಮಾತು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ಪ್ರಯಾಗ್ರಾಜ್ನಿಂದ ರಂಜಿತ್ ಶ್ರೀಯಾರ್. ನಮಸ್ಕಾರ.